ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನನಗೆ ಗೊತ್ತು ನೆನ್ನೆ ಮ್ಯಾಚ್ ನೋಡಿ ಎಲ್ಲರೂ ಬೇಜಾರಲ್ಲಿ ಇರ್ತೀರ. ಅದಕ್ಕೆ ಅಂತಲೇ ಖುಷಿ ಪಡಿಸೋಕ್ಕೆ ಅಂತಲೇ ಈ ಒಂದು ವಿಡಿಯೋ ಹಾಕಿರೋವಂಥದ್ದು. ನೋಡಿ, ತಲಾಂತರದಿಂದ ಬಂದಿರುವಂಥ ಒಂದು ಪದ್ಧತಿ ಆಗಿರುವಂಥದ್ದು ಮೊದಲನೇ ಮ್ಯಾಚು ದೇವರಿಗೆ ಅಂತ ಅರ್ಪಣೆ ಮಾಡೋದು. ಅದನ್ನೆಲ್ಲ ಬ್ರೇಕ್ ಮಾಡಬಾರ್ದಪ್ಪ, ಏನಂತೀರಾ? ಸೊ ಗೈಸ್, ಯಾವುದೇನಿದೆ ಮಾಡಿದೆ, ಲೆಟ್ಸ್ ಅಟ್ ದ ವಿಡಿಯೋ. ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಹೇಳೋಕೆ ಕೊಟ್ಟಿರುವಂಥದ್ದು ಡೆವಿಲಲ್ಲಿ ಏನೇನಿದೆ, ಏನೇನು ಆಗೋಕೆ ಹೊಟ್ಟಿದೆ, ಏನೇನು ಬರೋಕೆ ಹೊಟ್ಟಿದೆ ಅಂತ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಏನಾದರೂ ಒಂದು ಇನ್ಫಾರ್ಮೇಷನ್ ಮಿಸ್ ಆದರೂ ಕೂಡ ನಿಮಗೆ ಲಾಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮಗೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ವಿಲನ್ ಯಾರು ಅಂತ ಕೇಳೋದಾದರೆ ನೋಡಿ, ಒಂದು ಪಿಕ್ನ ಹಾಕ್ತೀನಿ, ನೋಡಿ ನೀವೇ ಜಡ್ಜ್ ಮಾಡಿ. ಇದೊಂದು ಫಸ್ಟ್ ಲುಕ್ಕಿಗೋಸ್ಕರ ಟೆಸ್ಟಿಂಗ್ ನಡೀತಿರುವಂಥದ್ದು. ಆ್ಯಂಡ್ ಈ ಟೆಸ್ಟಿಂಗಲ್ಲಿ ಈ ವ್ಯಕ್ತಿ ಪಾಸ್ ಆಗೇ ಆಗ್ತಾರೆ. ಆ್ಯಂಡ್ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಯಾರು ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ಡೈರೆಕ್ಟ್ ಕಮೆಂಟ್ ಸೆಕ್ಷನಿಗೆ ಹೋಗಿ ಯಾರು ಅಂತ ಹಾಕ್ತಾನೆ ಹೋಗಿ, ಮೆನ್ಷನ್ ಮಾಡ್ತಾನೆ ಹೋಗಿ. ಆ್ಯಂಡ್ ಯಾರು ನೀವೆಲ್ಲ ಹೇಳ್ತಿದ್ದೀರಲ್ಲ, ಲೈಕ್ ಬರಲ್ಲ ಬ್ರೋ, ಕನ್ಫರ್ಮ್ ಇಲ್ಲ, ಹಂಗೆ ಹಿಂಗೆ ಅಂತ, ಇದು ಇರೋ ವಿಷಯ, ನಡೆದಿರೋವಂಥ ವಿಷಯ, ಸೆಟ್ಟಿಂದನೇ ಬಂದಿರೋವಂಥ ವಿಷಯ. ಸೇದುಪತಿಯವರು ಸೆಟ್ಟಲ್ಲಿ ಫಸ್ಟ್ ಲುಕ್ ಲುಕ್ ಟೆಸ್ಟಿಂಗೋಸ್ಕರ ಬಂದಿದ್ದಾರೆ. ಆ್ಯಂಡ್ ಸೂಟ್ ಆಗ್ತಾರೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬಂದಿದ್ದಾರೆ. ಆ್ಯಂಡ್ ಸೈಕೋಪಾತ್ನ ಟೈಪ್, ಅಂದರೆ ಒಂದು ಏನಂತಾರೆ, ಮೆಂಟಲಿ ಇಲ್ಡ್ ಪರ್ಸನ್ ಟೈಪ್ನ ಒಂದು ಮೂವಿ ಅಂತ ಬಂದಾಗ ಅಫ್ಕೋರ್ಸ್ ಲುಕ್ ಟೆಸ್ಟಲ್ಲಿ ಅಂತಲ್ಲ, ಇವರ ಆ್ಯಕ್ಟಲ್ಲೇ ಅದು ಕ್ಲಿಕ್ ಆಗಲೇಬೇಕು, ಆ ಟೆಸ್ಟ್ ಪಾಸ್ ಆಗಲೇಬೇಕು. ಸೊ ನೀವೇನೇ ಅಂದ್ಕೊಂಡ್ರೂ ಕೂಡ ಇದು ಕನ್ಫರ್ಮ್ಡೇ ಆಗಿರೋವಂಥದ್ದು. ನೀವು ಮೂವಿ ಎಲ್ಲ ನೋಡಾದ್ಮೇಲೆ ನಾನು ಆ ವ್ಯಕ್ತಿ ಯಾರು ಅಂತ ಹೇಳ್ತೀನಿ. ಲೈಕ್ ಅಲ್ಲಿರೋವಂಥ ಒಂದು ಸೆಟ್ಟಲ್ಲಿರೋವಂಥವ್ರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಈ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೆ. ಅದರಲ್ಲಿ ನಾನೇನು ಗೊತ್ತಾ, ಒಂದು ನನಗೆ ರಿಯಲ್ ನ್ಯೂಸ್ ಕೊಡೋಕ್ಕಾಗುತ್ತೆ. ಅಂದರೆ ನಾನು ನ್ಯೂಸೇ ಇಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದಲ್ಲೇ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ಇವರು ಇನ್ಫಾರ್ಮೇಷನ್ ಕೊಡೋದ್ರಿಂದ ನನಗೆಲ್ಲ ಇಂಡಸ್ಟ್ರಿದು ಕನೆಕ್ಷನ್ಸ್ ಕೂಡ ಇವರೇ ಬಿಲ್ಡ್ ಮಾಡಿಕೊಡ್ತಾ ಇದ್ದಾರೆ. ಸೊ ನನಗೆ ಹೆಲ್ಪ್ ಆಗ್ತಾಯಿದೆ. ನಿಜ ಇರೋವಂಥ ವಿಷಯ ಏನಿದೆ ಅದನ್ನು ನಿಮ್ಮ ಹತ್ರ ತಲುಪಿಸೋಕ್ಕೆ. ನನಗೆ ಒಂದು ವಿಷಯ ಅರ್ಥ ಆಗ್ತಾಯಿಲ್ಲ, ಮಾರ್ಟಿನ್ ಅವರು ಮೂವಿ ಸೆಟ್ಟಲ್ಲಿ ಇದ್ದಿದ್ದ ವಿಷಯ ಏನಂದರೆ 17th ಅಪ್ಡೇಟ್ ಬರುತ್ತೆ ಅಂತ. ಅದನ್ನು ನಾನು ನಿಮಗೆ ಹೇಳಿದೆ. ಅದಾದಮೇಲೆ 20th ಬರುತ್ತೆ ಅಂತ ಅವರೇ ಹೇಳಿದ್ರು, ಮೂವಿ ಟೀಮ್ ಅವರೇ ಹೇಳಿದ್ರು. ಅದಾದಮೇಲೂ ಬರಲಿಲ್ಲ. ಜನರ ಎಮೋಷನ್ಸ್ ಜೊತೆ ಇಷ್ಟೊಂದು ಆಟ ಆಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಾವು ಹೇಳಿದ್ರೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನೀವೇ ಹೇಳ್ಬಿಟ್ಟು ಅದು ಹೆಚ್ಚು ಕಮ್ಮಿ ಆದ್ರಕ್ಕೆ ಒಂದು ಅರ್ಥನೇ ಇರಲ್ಲ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅವ್ರದ್ದೇ ಒಂದು ಸ್ಟೋರಿ ಟೈಪ್, ಅಂದರೆ ಏನಂದರೆ ಅವ್ರದ್ದೇ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿರೋವಂಥ ಒಂದು ಸ್ಟೋರಿ ಟೈಪ್ ಆಗಿರೋವಂಥದ್ದು. ಏನಂದರೆ, ಚೌಕದ ರಾಬರ್ಟ್ ಅವ್ರು ಏನಿರ್ತಾರೆ, ಅವರು ದೊಡ್ಡ ಕ್ರೈಮ್ ಮಾಡಿ ಜೈಲಿಗೆ ಹೋಗಿರ್ತಾರೆ. ಅಲ್ಲಿಂದ ಅವರ ಫ್ರೆಂಡ್ ವಿಕ್ರಮ್, ರೋಲೆಕ್ಸ್, ನೋಡಿ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದಾರೆ ಅಂತ, ಚೈಲ್ಡ್ಹುಡ್ಡಿಂದ ಅವ್ರ ಫ್ರೆಂಡ್ಸ್. ಸೊ ಅವರ ಹೆಲ್ಪಿಗೋಸ್ಕರ, ಅವ್ರ ಸಿಚುವೇಶನಿಗೋಸ್ಕರ ವಿಕ್ರಮ್ 2 ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿರೋದು. ಸೊ ರಾಬರ್ಟ್ ಎಂಟ್ರಿ ಆಗುತ್ತೆ ವಿಕ್ರಮ್ 2 ಅಂತ. ಹೇಗಿರ್ಬೋದು, ಲೈಕ್ ರಾಬರ್ಟ್ನ ಎಂಟ್ರಿ ವಿಕ್ರಮ್ 2 ಆದರೆ ಇವ್ರದ್ದೊಂದು ಇಮ್ಯಾಜಿನೇಷನ್ ಆಗಿರೋವಂಥದ್ದು. ಇದಕ್ಕೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಕ್ಕೆ ಇನ್ನೂ ಆ್ಯಡ್ ಮಾಡ್ಬೋದು ತುಂಬಾ ವಿಷಯ. ಅದು ಮೂವಿ ಸಿನಿಮ್ಯಾಟೋಗ್ರಫಿಲಿ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಲೆಯಲ್ಲಿ ಈ ಥರದ್ದು ಏನಾದರೂ ಓಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗೆ ತುಂಬಾ ಇಷ್ಟ ಆಗಿದ್ದು ಯಾವ್ದು ಗೊತ್ತಾ, ನವಗ್ರಹ 2 ಕಾನ್ಸೆಪ್ಟ್ ಹೇಗಿರುತ್ತೆ ಅಂತ ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರಲ್ಲ, ಮಸ್ತಾಗಿತ್ತು ಅದು. ಈವನ್ ದಿನಕರ್ ಸರ್ ಅವರು ಕೂಡ ಲೈಕ್ ಈ ಥರದ್ದು ಇಮ್ಯಾಜಿನ್ ಮಾಡ್ಬೋದಾ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಸೊ ಆ ಥರದ್ದೆಲ್ಲ ಯೋಚನೆ ಮಾಡಿದ್ರೆ ಅಂತಾನೆ ಸ್ಟೋರಿ ಹುಟ್ಕೊಳ್ಳೋವಂಥದ್ದು, ಅದಕ್ಕಿಂತ ಅದ್ಭುತವಾಗಿರೋಂಥ ಸ್ಟೋರಿ ಕ್ರಿಯೇಟ್ ಮಾಡೋಕ್ಕಾಗೋವಂಥದ್ದು. ಸಿನಿಮ್ಯಾಟೋಗ್ರಫಿ ಮೇಲೆ ಮೇನ್ಲಿ ಫೋಕಸ್ ಮಾಡಿರೋವಂಥದ್ದು. ಆಮೇಲೆ ಆ್ಯಕ್ಷನ್ ಪ್ಯಾಕ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ನಿಮಗೆ ಮೂವಿಲಿ ಆ್ಯಕ್ಷನ್ ವಿತ್ ಸೈಕಾಲಜಿಕಲಿ ಹೊಡೆಯುವಂಥ ಒಂದು ಮೂವಿ ಆಗಿರುವಂಥದ್ದು. ಲೈಕ್ ನಿಮಗೆ ವಿಕ್ರಮ್ ವೇದ ಹೇಗನ್ನಿಸ್ತೋ ಅದಕ್ಕಿಂತನೂ ಡಬಲ್ ಇಂಪ್ಯಾಕ್ಟ್ ಈ ಮೂವಿಲಿ ಕೊಟ್ಟಿದೆ. ಸೊ ಅದು ಹೆಡ್ ಟು ಹೆಡ್ ಬಂದಾಗ ಕನ್ವರ್ಸೇಷನ್ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಬಸ್ ನ್ಯೂಸ್ ಎಲ್ಲ ಆಚೆ ಬರ್ತಾ ಇದೆ, ಅಂದರೆ ಲೀಕ್ಸ್ ಪ್ರಕಾರ ಎಲ್ಲ ಬರ್ತಾ ಇದೆ. ಏನಂತಂದರೆ, ಇದು ಆಲ್ರೆಡಿ ನನಗೆ ಗೊತ್ತಿತ್ತು, ನನಗೆ ಹೇಳೋಕ್ಕಾಗಿರಲಿಲ್ಲ. ಯಾಕೆಂದರೆ ನಾನು ಅನಿಸ್ತು ಯಾಕೆ ಸ್ಪಾಯ್ಲ್ ಮಾಡಬೇಕು ಅಂತ. ಈಗ ಆಲ್ರೆಡಿ ಇಂಟರ್ನೆಟಲ್ಲಿ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವೇನು ನೋಡಿದ್ರಲ್ಲ ಜಸ್ಟ್ ಟೀಸರಲ್ಲಿ, ಅದಕ್ಕಿಂತನೂ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಬೀಸ್ಟ್ನ ನೀವು ನೋಡೋಕೆ ಕೊಡ್ತೀರಾ. ಅಂದರೆ ಇಲ್ಲಿ ಹೇಳ್ತಿರೋದೇನು ಗೊತ್ತಾ, 2 ಶೇಡ್ಸ್ ಇದೆ ಅಂತ. ನಾನು ಹೇಳ್ತೀನಿ 3 ಶೇಡ್ಸ್ ಇದೆ ಅಂತ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಮೊದಲನೇದಾಗಿ ಒಂದು ನಾರ್ಮಲ್ಲಾಗಿ ದರ್ಶನ್ ಅವ್ರು ಹೇಗಿರ್ತಾರೆ, ನಾರ್ಮಲ್ಲಾಗಿ ಒಂದು ಪರ್ಸನ್ ಹೇಗಿರ್ತಾರೆ ಹಾಗಿರ್ತಾರೆ, ಆಯಿತಾ. ಎರಡನೇದು ಮೆಂಟಲಿ ಬದಲಾವಣೆ ಆಗುವಂಥದ್ದು, ಸೈಕಾಲಜಿಕಲಿ ಬದಲಾವಣೆ ಆಗುವಂಥದ್ದು. ಮೂರನೇದು ದೈಹಿಕವಾಗಿ ಕಂಪ್ಲೀಟಾಗಿ ಬೀಸ್ಟಾಗಿ ಫಾರ್ಮ್ ಆಗ್ತಾರೆ. ಸೊ ಇದು 3 ಶೇಡ್ಸ್ ಇರುತ್ತೆ. ಇಷ್ಟನ್ನು ತಿಳಿಸಿ. ನಿಮಗೆ ಇದೆಲ್ಲ ಕೇಳಿದಾಗ ಯಾವ ರೀತಿ ಒಂದು ಫೀಲ್ ಕೊಡ್ತಾ ಇದೆ ಅಂತ ನನಗೆ ಗೊತ್ತಾಗಬೇಕು. ನಿಮ್ಮ ಕಮೆಂಟ್ಸೇ ನನಗೆ ಮ್ಯಾಟ್ರ್ ಆಗುವಂಥದ್ದು ಜಾಸ್ತಿ.
ನೀವು ಕಮೆಂಟ್ಸ್ ಮಾಡಿದಷ್ಟು ನನಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವ್ರ ಬೆನಿಫಿಟ್ ಏನು ಗೊತ್ತಾ, ಅವ್ರ ಗಡ್ಡ ತೆಗೆದ್ರೂ ಚೆನ್ನಾಗಿರ್ತಾರೆ, ತೆಗಿಲ್ಲ ಅಂದರೂ ಚೆನ್ನಾಗಿರ್ತಾರೆ, ಗಡ್ಡ ಫುಲ್ ಬಿಟ್ಟರು ಚೆನ್ನಾಗಿರ್ತಾರೆ. ಒಂಥರ ಏನಂದರೆ ಎಲ್ಲ ಥರದ ಸ್ಟೈಲ್ನ ಮಾಡೋಕ್ಕಾಗುವಂಥ ಎಬಿಲಿಟಿ ಇರುವಂಥ ಒಂದು ಫೇಸ್ ಆಗಿರುವಂಥದ್ದು. ಅಂದರೆ ನಿಮಗೆ ಎಲ್ಲೂ ಕೂಡ ಆಡ್ ಕಾಣಲ್ಲ. ಡೆವಿಲ್ ಅಂತ ಹೆಸರು ಇಟ್ಕೊಂಡಿರೋರು ಹೀರೋ ಆಗಿ ಹೇಗೆ ಬದಲಾಗ್ತಾರೆ, ಅಥವಾ ಹೀರೋಯಿಂದ ಡೆವಿಲ್ ಆಗಿ ಹೇಗೆ ಬದಲಾಗ್ತಾರೆ ಅಂತ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇಲ್ಲಿ ನಾವು ಹೇಳ್ತೀವಲ್ಲ ಹೀರೋಯಿನ್ ಅಂತ, ಇಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸ್ತಿರುವಂಥದ್ದು ಅದೇನೆ. ನನ್ನ ಹತ್ರ ಯಾರೋ ಕೇಳಿದ್ರಲ್ಲ ನಿಮಗೇನೋ ಇಷ್ಟಿಷ್ಟು ಸ್ಟೋರಿ ಗೊತ್ತು ಅಂತ ಹೇಳಿದ್ರಲ್ಲ ಹೇಳಿ ಅಂತ, ಅದಿಷ್ಟೇ ನಾನು ಹೇಳೋಕೆ ಆಗೋ ಅಂಥದ್ದು. ನನಗೆ ಗೊತ್ತಿರೋವಂಥದ್ದು ಕೂಡ ಇಷ್ಟೇ ಆಗಿರೋ ಅಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಗೊತ್ತಾ, ಯಾವಾಗ್ಲೂ ಒಂದು ಮೂವಿ ಈ ಥರದ್ದು ಫೋಕಸ್ ಮಾಡಿದಾಗ ಲೈಕ್ ಸೈಕಾಲಜಿಕಲ್ಲಾಗಿ ಮೆಂಟಲ್ ಇಲ್ಡ್ ಪರ್ಸನ್ನ ಒಂದು ಸೈಕೋಪಾತ್ ಟೈಪ್ನ ಒಂದು ಮೂವಿ ಬಂದಾಗ ಸರ್ಸೂ ಅಂತ ಹೇಳ್ಕೊಂಡು ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಸೊ ಈ ಥರದೊಂದು ಪಾತ್ರಗಳೆಲ್ಲ ಬಂದಾಗ ಮೇಯ್ನ್ಲಿ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಆ್ಯಕ್ಷನ್ ಪ್ಯಾಕ್ಟ್ ಆಗಿರೋವಂಥದ್ದು ಅದು ನಮಗೆ ನೆಕ್ಸ್ಟ್ ಟೀಸರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆ್ಯಕ್ಷನ್ನ ಕವರ್ ಮಾಡಿದ್ದಾರೆ ಅಂತ. ನಾನು ನಿಮಗೆ ಹೇಳಿದೆನಲ್ಲ, ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆದಾಗ ಮಿರರ್ ಮೇಜ್ನ ಶೂಟಿಂಗ್ ಆಗಿರೋವಂಥದ್ದು ಅಂತ. ಅದು ಯೂಶ್ವಲಿ ನಾನು ಪುನೀತ್ ರಾಜ್ಕುಮಾರ್ ಅವರ ಮೂವೀಸಲ್ಲೆಲ್ಲ ನೋಡಿದ್ದೀನಿ, ಲೈಕ್ ಯುವರತ್ನದಲ್ಲೂ ಕೂಡ ನೋಡಿದ್ದೀನಿ. ಒಂದು ಮಿರರ್ ಮೇಜ್ನ ಫೈಟ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಮಿರರ್ ಇರುತ್ತೆ. ನಮಗೆ ಗೊತ್ತಾಗಲ್ಲ ಯಾವುದು ರಿಯಲ್ ಯಾವುದು ಫೇಕ್ ಯಾವುದು ಅಂತ, ಎದುರುಗಡೆ ನಿಂತಿದ್ರು ಗೊತ್ತಾಗಲ್ಲ, ಅಷ್ಟು ರಿಯಲಾಗಿ ಕಾಣುತ್ತೆ. ಅದು ಮಿರರ್ ಇದರಲ್ಲಿ. ಇಲ್ಲಿ ಡೆವಿಲಲ್ಲಿ ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದ್ದಾರೆ ಅಂತ ಒಂದು ವಿಷಯ ಇರುವಂಥದ್ದು. ಅಂದರೆ ನಾವು ಊಹಿಸೋಕ್ಕೆ ಆಗದೆ ಇರುವಂಥದ್ದು ಮಿರರ್ ಮಾತ್ರ ಅಲ್ಲ, ಮಿರರ್ ಮೇಜಲ್ಲಿ ಇನ್ನೊಂದು ಪರ್ಫಾರ್ಮೆನ್ಸ್ನ ಇಟ್ಟಿದ್ದಾರೆ ಅಂತ ಮೂವಿ ಸೆಟ್ಟಿಂದ ಬಂದಿರೋಂಥ ಇನ್ಫಾರ್ಮೇಷನ್ ಆಗಿರೋಂಥ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಗುರು, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಪುಷ್ ಆಗಬೇಕು ಈ ವಿಡಿಯೋ ನಂಗೆ.